ಹೀಗೆ ಒಂದು ಘಟನೆ. ರಾತ್ರಿ 11:47 ಸಮಯ. ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ. ಫೈನಲ್ ನೋಟಿಸ್, ಟುಮಾರೋ ಇಸ್ ದ ಲಾಸ್ಟ್ ಡೇ. ಆ ಕ್ಷಣದಲ್ಲಿ ಹೃದಯ ಜೋರಾಗಿ ಹೊಡ್ಕೊಳ್ಳುತ್ತೆ, ಕೈಗಳು ಬೆವರುತ್ತವೆ. ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ಇನ್ನು ಮುಂದೆ ಏನು? ನಿಮ್ಮ ಬಳಿ ಕೇವಲ ಒಂದು ದಿನ ಮಾತ್ರ ಉಳಿದಿದೆ. ಬ್ಯಾಂಕ್ ಸಾಲದ ಕಂತು ಕಟ್ಟಲು, ಬಿಲ್ ಕಟ್ಟಲು ಕೊನೆಯ ದಿನ, ಇಂಟರ್ವ್ಯೂಗೆ ಕೊನೆಯ ಅವಕಾಶ, ಅಥವಾ ನಿಮ್ಮ ಬಹಳ ದಿನಗಳ ಕನಸು ಕರಗಿ ಹೋಗುವ ಕೊನೆಯ ಕ್ಷಣ. ಆಗ ನೀವು ಏನು ಮಾಡ್ತೀರಿ? ಎಲ್ಲಿಗಾದರೂ ಓಡಿ ಹೋಗಕ್ಕನ್ಸುತ್ತಾ? ಇನ್ನೂ ಹೆಚ್ಚು ಚಿಂತೆ ಮಾಡ್ತೀರಾ? ಅಥವಾ ಒಂದೇ ಒಂದು ಆಲೋಚನೆಯನ್ನು ಬದಲಾಯಿಸ್ತೀರಾ? ಇಂದು ನಾನು ಹೇಳಲಿರುವ ವಿಷಯ ನೆವಿಲ್ ಗೋಡಾರ್ಡ್ ಸಾವಿರಾರು ಜನರಿಗೆ ಕಲಿಸಿದ್ರು. ನಿಮ್ಮ ಜೀವನವನ್ನು ಯಾವುದೇ ಡೆಡ್ಲೈನ್ ನಿರ್ಧಾರ ಮಾಡಲ್ಲ, ನಿಮ್ಮ ಮನಸ್ಸಿನ ಸ್ಥಿತಿ ನಿರ್ಧಾರ ಮಾಡುತ್ತೆ. ಈ ಮಾತಿನ ಅರ್ಥ ನಿಮಗೆ ಅರ್ಥವಾದರೆ ಬಹುಶಃ ಇನ್ನು ಮುಂದೆ ಡೆಡ್ಲೈನ್ ಎಂಬ ಪದವೇ ನಿಮ್ಮನ್ನು ಹೆದರಿಸಲ್ಲ. ಅದಕ್ಕಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಯಾಕೆಂದರೆ ಕೊನೆಯಲ್ಲಿ ಹೇಳುವ ಒಂದು ಸಣ್ಣ ಪ್ರಾಕ್ಟೀಸ್ ನಿಮ್ಮ ಸಂಪೂರ್ಣ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ. ಒಮ್ಮೆ ಒಬ್ಬ ವ್ಯಕ್ತಿ ನೆವಿಲ್ ಅವರ ಬಳಿ ಬಂದ. ಅವನ ಮುಖದಲ್ಲಿ ಭಯ, ಕಣ್ಣಿನಲ್ಲಿ ನಿದ್ದೆಯೇ ಇರಲಿಲ್ಲ. ಅವನು ಹೇಳ್ತಾನೆ, ಸರ್, ನೀವು ಯಾವಾಗಲೂ ಹೇಳ್ತೀರಿ ವಿಶ್ ಫುಲ್ಫಿಲ್ಡ್ನಲ್ಲಿ ಬದುಕಿರಿ, ಎಲ್ಲವೂ ಈಗಾಗಲೇ ಆಗಿದೆ ಎಂದು ಭಾವಿಸಿ ಅಂತ ಹೇಳ್ತೀರಿ. ಆದರೆ ನನ್ನ ಬಳಿ ಬ್ಯಾಂಕ್ ನೋಟಿಸ್ ಇದೆ, ಕಂತು ಕೊಟ್ಟಲು ಕೆಲವೇ ದಿನ ಉಳಿದಿದೆ, ಸಮಯ ಹೋಗ್ತಾ ಇದೆ, ಈಗ ನಾನು ಏನು ಮಾಡಲಿ? ಈ ಪ್ರಶ್ನೆ ಆ ವ್ಯಕ್ತಿದು ಮಾತ್ರ ಅಲ್ಲ, ಎಲ್ಲರದ್ದೂ ಸಹ. ಬಹುಶಃ ಇದು ನಿಮ್ಮ ಪ್ರಶ್ನೆ ಆಗಿರಬಹುದು. ನೀವು ಕೂಡ ಯಾವುದೋ ಒಂದು ಡೆಡ್ಲೈನ್ ಫೇಸ್ ಮಾಡ್ತಿರಬಹುದು. ಹಣದ ಸಮಸ್ಯೆ, ವ್ಯಾಪಾರದ ಸಮಸ್ಯೆ, ಉದ್ಯೋಗದ ಸಮಸ್ಯೆ, ಸಂಬಂಧದ ಸಮಸ್ಯೆ, ಅಥವಾ ಹೆಲ್ತ್ ರಿಪೋರ್ಟ್. ಅದಕ್ಕೆ ನೆವಿಲ್ ಅವರ ಈ ಉತ್ತರ ಎಲ್ಲರನ್ನೂ ಆಶ್ಚರ್ಯಗೊಳಿಸಿತು. ಡೆಡ್ಲೈನ್ ನಿನ್ನ ಬಾಸ್ ಅಲ್ಲ. ಆದರೆ ಒಂದು ಕ್ಷಣ ಯೋಚನೆ ಮಾಡಿ, ನಾವು ಇಷ್ಟು ವರ್ಷಗಳಿಂದ ನಂಬಿದ್ದು ಏನು? ಡೆಡ್ಲೈನ್ ಅಂದರೆ ಸಮಯ, ಸಮಯವೇ ಎಲ್ಲವನ್ನೂ ನಿರ್ಧಾರ ಮಾಡುತ್ತೆ. ಆದರೆ ನೆವಿಲ್ ಹೇಳ್ತಾರೆ, ಸಮಯ ಯಾವುದನ್ನೂ ಸೃಷ್ಟಿ ಮಾಡಲ್ಲ. ಈ ಒಂದು ವಾಕ್ಯ ನಮ್ಮ ಸಂಪೂರ್ಣ ಜೀವನದ ದೃಷ್ಟಿಕೋನವನ್ನೇ ಉಲ್ಟಾ ಮಾಡಬಹುದು. ಈ ಉದಾಹರಣೆ ಗಮನಿಸಿ. ಒಂದೇ ಪರಿಸ್ಥಿತಿ, ಇಬ್ಬರು ಬೇರೆ ಬೇರೆ ವ್ಯಕ್ತಿಗಳು ಸಂಪೂರ್ಣ ಭಿನ್ನವಾಗಿ ವರ್ತನೆ ಮಾಡ್ತಾರೆ. ಒಬ್ಬ ಇಡೀ ರಾತ್ರಿ ನಿದ್ರೆ ಮಾಡಲ್ಲ, ಇನ್ನೊಬ್ಬ ಶಾಂತವಾಗಿ ನಿದ್ರೆ ಮಾಡ್ತಾನೆ. ಒಬ್ಬನು ಇದು ಆಗಲ್ಲ, ನನ್ನದೆಲ್ಲ ಮುಗಿದೇ ಹೋಯಿತು ಅಂತ ಯೋಚಿಸ್ತಾನೆ. ಇನ್ನೊಬ್ಬ ಇದು ಈಗಾಗಲೇ ಪರಿಹಾರ ಆಗಿದೆ ಅಂತ ನಂಬ್ತಾನೆ. ಹೊರಗಿನಿಂದ ನೋಡಿದರೆ ಇಬ್ಬರೂ ಒಂದೇ ಕೆಲಸ ಮಾಡ್ತಿದ್ದಾರೆ. ಇಬ್ಬರಿಗೂ ಬ್ಯಾಂಕ್ನಿಂದ ಫೋನ್ ಕಾಲ್ ಬರುತ್ತೆ, ಇಮೇಲ್ ಮೆಸೇಜ್ ಎಲ್ಲ ಬರುತ್ತೆ. ಒಂದೇ ಪ್ರಯತ್ನ, ಆದರೆ ರಿಸಲ್ಟ್, ಫಲಿತಾಂಶ ಸಂಪೂರ್ಣ ಬೇರೆ ಬೇರೆ. ಏಕೆ? ಇದಕ್ಕೆ ನೆವಿಲ್ ಹೇಳುವ ಮಹಾ ರಹಸ್ಯ. ಆ್ಯಕ್ಷನ್ ಜೀವನವನ್ನು ಬದಲಾಯಿಸಲ್ಲ, ಅದರ ಹಿಂದಿರುವ ಮನಸ್ಥಿತಿ ಜೀವನವನ್ನು ಬದಲಾಯಿಸುತ್ತೆ. ಈ ಮಾತು ಅರ್ಥವಾಗುವ ಕ್ಷಣ ನೀವು ಡೆಡ್ಲೈನ್ ನೋಡುವ ರೀತಿ ಶಾಶ್ವತವಾಗಿ ಬದಲಾಗುತ್ತೆ. ಆದರೆ ಇಲ್ಲಿ ಇನ್ನೂ ಒಂದು ರಹಸ್ಯ ಇದೆ. ಅದೇ ರಹಸ್ಯದಿಂದ ಕೆಲವರಿಗೆ ವರ್ಷಗಳ ಕೆಲಸ ಕೆಲವೇ ಗಂಟೆಗಳಲ್ಲಿ ಆಗಿಬಿಡುತ್ತೆ. ಹಾಗಾದರೆ ಅದು ಹೇಗೆ ಸಾಧ್ಯ? ಪಾರ್ಟ್ 2ನಲ್ಲಿ ನೆವಿಲ್ ಹೇಳುವ ಅತ್ಯಂತ ಶಕ್ತಿಶಾಲಿ ಸತ್ಯ ಏನೆಂದು ನೋಡೋಣ. ಸಮಯ ನಿಮ್ಮ ಶತ್ರು ಅಲ್ಲ, ನಿಮ್ಮ ನಂಬಿಕೆಯೇ ನಿಮ್ಮ ಭವಿಷ್ಯ. ಹಾಗಾದರೆ ಕೆಲವೇ ಗಂಟೆಗಳಲ್ಲಿ ಅಸಾಧ್ಯವೆನಿಸಿದ ಕೆಲಸ ಹೇಗೆ ಸಾಧ್ಯ ಆಗತ್ತೆ? ಇದಕ್ಕೆ ನೆವಿಲ್ ಅವರ ಉತ್ತರ ಕೆಲವರಿಗೆ ವಿಚಿತ್ರ ಅನಿಸಬಹುದು. ಕ್ರಿಯೇಷನ್ ಈಸ್ ಫಿನಿಶ್ಡ್, ಅಂದರೆ ಸೃಷ್ಟಿಯಾಗಬೇಕಾಗಿದ್ದು ಈಗಾಗಲೇ ಸೃಷ್ಟಿಯಾಗಿದೆ. ಒಂದು ಕ್ಷಣ ಈ ಮಾತನ್ನು ನಿಧಾನವಾಗಿ ಯೋಚನೆ ಮಾಡಿ. ನೀವು ಇಂದು ಬಯಸುತ್ತಿರುವ ದುಡ್ಡು, ಉದ್ಯೋಗ, ಸಂತೋಷದ ಫ್ಯಾಮಿಲಿ, ಅಥವಾ ಬಹಳ ದಿನಗಳಿಂದ ಕಾಯುತ್ತಿರೋ ಅದ್ಭುತ ಅವಕಾಶ ಇರಬಹುದು. ನೆವಿಲ್ ಹೇಳ್ತಾರೆ, ಅದು ಭವಿಷ್ಯದಲ್ಲಿ ಹುಟ್ಟಲ್ಲ, ಅದು ಈಗಾಗಲೇ ಎಲ್ಲೋ ಒಂದು ಕಡೆ ಇದೆ.
ನೀವು ಅದರ ಕಡೆ ಹೆಜ್ಜೆ ಹಾಕುತ್ತಿದ್ದೀರಿ ಅಷ್ಟೇ. ಒಂದು ಸುಂದರ ಎಕ್ಸಾಂಪಲ್ ನೋಡೋಣ. ನೀವು ಒಂದು ದೊಡ್ಡ ಬೆಟ್ಟದ ಕೆಳಭಾಗದಲ್ಲಿ ನಿಂತಿದ್ದೀರಿ. ಮೇಲ್ಭಾಗದಲ್ಲಿ ಒಂದು ಬ್ಯೂಟಿಫುಲ್ ಸನ್ರೈಸ್, ಸೂರ್ಯೋದಯ ಆಗ್ತಾ ಇದೆ. ಆದರೆ ನೀವು ಇನ್ನೂ ಕೆಳಗಿದ್ದೀರಿ, ನಿಮಗೆ ಕಾಣ್ತಿಲ್ಲ. ಆದ್ದರಿಂದ ಸೂರ್ಯೋದಯ ಇಲ್ಲ ಅಂತ ಹೇಳಬಹುದೇ? ಖಂಡಿತವಾಗ್ಲೂ ಇಲ್ಲ. ಅದು ಈಗಾಗಲೇ ಇದೆ. ನೀವು ಇನ್ನೂ ಆ ಎತ್ತರಕ್ಕೆ ತಲುಪಿಲ್ಲ ಅಷ್ಟೇ. ಅದೇ ರೀತಿ ನಿಮ್ಮ ಯಶಸ್ಸು, ನಿಮ್ಮ ಸಮೃದ್ಧಿ, ನಿಮ್ಮ ಕನಸಿನ ಜೀವನ ಇವು ಮುಂದೆ ಫ್ಯೂಚರ್ನಲ್ಲಿ, ಭವಿಷ್ಯದಲ್ಲಿ ಎಂದೋ ಒಂದು ದಿನ ನಿಮಗೆ ನಿರ್ಮಾಣ ಆಗಲ್ಲ. ಈಗಲೇ ಎಲ್ಲವೂ ನಿರ್ಮಾಣ ಆಗಿದೆ. ನೀವು ಯಾವ ಮನಸ್ಥಿತಿಯಲ್ಲಿ ನಿಂತಿದ್ದೀರೋ ಅದೇ ನಿಮ್ಮ ನಿರ್ಧಾರ ಮಾಡುತ್ತೆ. ಆದರೆ ಹೆಚ್ಚು ಜನರು ಇಲ್ಲಿಯೇ ತಪ್ಪು ಮಾಡೋದು. ಪ್ರತಿದಿನ ಕ್ಯಾಲೆಂಡರ್ ನೋಡ್ತಾರೆ. ಇನ್ನೂ 3 ದಿನ ಮಾತ್ರ, ಇನ್ನೂ 1 ವಾರ ಮಾತ್ರ, ಇನ್ನೂ ಸಮಯ ಇಲ್ಲ. ದಿನಗಳನ್ನು ಎಣಿಸ್ತಾರೆ. ಆದರೆ ನೆವಿಲ್ ಹೇಳ್ತಾರೆ, ದಿನಗಳನ್ನು ಎಣಿಸಬೇಡಿ, ನಿಮ್ಮ ಮನಸ್ಥಿತಿನ ನೋಡಿಕೊಳ್ಳಿ. ಏಕೆಂದರೆ ಸಮಯ ಎಂದಿಗೂ ಏನನ್ನೂ ಸೃಷ್ಟಿಸಲ್ಲ. ಒಬ್ಬ ರೈತ ಬೀಜ ಬಿತ್ತಿದರೆ ಪ್ರತಿ 5 ನಿಮಿಷಕ್ಕೊಮ್ಮೆ ಮಣ್ಣನ್ನು ಅಗೆದು ಬೇರು ಬಂದಿದೆನಾ, ಮೊಳಕೆ ಒಡೆದಿದೆಯಾ ಅಂತ ನೋಡಲ್ಲ. ನೀರು ಹಾಕ್ತಾನೆ, ತನ್ನ ಕೆಲಸ ಮಾಡ್ತಾನೆ, ನಂಬ್ತಾನೆ. ಆದರೆ ಪ್ರತಿಕ್ಷಣ ಅನುಮಾನದಿಂದ ಬದುಕಲ್ಲ. ಹಾಗಿದ್ರೆ ನಾವು ನಮ್ಮ ಕನಸುಗಳ ಬಗ್ಗೆ ಮಾತ್ರ ಏಕೆ ಪ್ರತಿದಿನ ಅನುಮಾನ ಪಡ್ತೀವಿ? ನೆವಿಲ್ ಅವರು ಒಂದು ಅದ್ಭುತ ಮಾತು ಹೇಳಿದ್ದಾರೆ. ನಿಮ್ಮ ಆಸೆ ಹುಟ್ಟಿದ ಕ್ಷಣದಲ್ಲೇ ಅದರ ಪೂರ್ಣ ರೂಪವು ಅಸ್ತಿತ್ವದಲ್ಲಿದೆ. ಈ ಮಾತಿನ ಅರ್ಥ ಏನೆಂದರೆ, ನಿಮ್ಮ ಮನಸ್ಸಿನಲ್ಲಿ ಒಂದು ನಿಜವಾದ ಆಸೆ ಹುಟ್ಟಿದೆ ಎಂದರೆ ಅದರ ನೆರವೇರಿದ ಪೂರ್ಣವಾಗಿದ್ದ ರೂಪವು ಈ ಬ್ರಹ್ಮಾಂಡದಲ್ಲಿ ಈಗಾಗಲೇ ಇದೆ. ಇಲ್ಲದಿದ್ದರೆ ಆ ಆಸೆಯೇ ನಿಮ್ಮೊಳಗೆ ಹುಟ್ಟುತ್ತಾನೇ ಇರಲಿಲ್ಲ. ಆದ್ದರಿಂದ ನೀವು ಕೇಳಬೇಕಾದ ಪ್ರಶ್ನೆ ಇದು ಆಗುತ್ತದೆಯೇ ಎಂಬುದಲ್ಲ. ನಿಜವಾದ ಪ್ರಶ್ನೆ, ನಾನು ಈಗಾಗಲೇ ಅದು ಆಗಿ ಹೋಗಿರುವ ವ್ಯಕ್ತಿಯಂತೆ ಬದುಕುತ್ತಿದ್ದೇನಾ? ಇಲ್ಲಿಯೇ 2 ಜನರ ಜೀವನ ಬೇರೆ ದಾರಿಯಲ್ಲಿ ಸಾಗುತ್ತೆ. ಮೊದಲ ವ್ಯಕ್ತಿ ಬೆಳಗ್ಗೆ ಎದ್ದ ತಕ್ಷಣ ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ತಾನೆ, ಬಾಕಿ ಹಣ ಎಷ್ಟಿದೆ ಅಂತ ನೋಡ್ತಾನೆ, ಮೊಬೈಲ್ ಮೆಸೇಜ್ ನೋಡ್ತಾನೆ, ಮತ್ತೆ ಭಯ ಬೀಳ್ತಾನೆ. 2ನೇ ವ್ಯಕ್ತಿ ಇದೆಲ್ಲವನ್ನೂ ಮಾಡ್ತಾನೆ. ಆದರೆ ಅವನ ಒಳಮನಸ್ಸು ಹೇಳುತ್ತೆ, ನನ್ನ ಕಥೆಯ ಕೊನೆಯ ಅಧ್ಯಾಯ ನನಗೆ ಗೊತ್ತಿದೆ. ಇದು ಈಗಾಗಲೇ ಪರಿಹಾರ ಆಗಿ ಹೋಗಿದೆ. ಹೊರಗೆ ನೋಡಿದರೆ ಇಬ್ಬರೂ ಒಂದೇ ಕೆಲಸ ಮಾಡ್ತಿದ್ದಾರೆ. ಆದರೆ ಒಬ್ಬನು ಸಮಸ್ಯೆಯಿಂದ ಕೆಲಸ ಮಾಡ್ತಿದ್ದಾನೆ, ಇನ್ನೊಬ್ಬನು ಪರಿಹಾರದಿಂದ ಕೆಲಸ ಮಾಡ್ತಿದ್ದಾನೆ. ಇಲ್ಲಿಯೇ ಜೀವನದ ದಿಕ್ಕು ಬದಲಾಗುತ್ತೆ. ಈಗ ಒಂದು ಪ್ರಶ್ನೆ, ನಿಮ್ಮ ಜೀವನದಲ್ಲಿ ಹಿಂದೆ ನಡೆದ ಕೆಲವು ಘಟನೆಗಳನ್ನು ನೆನಪು ಮಾಡಿಕೊಳ್ಳಿ. ಇದು ಇಷ್ಟು ಬೇಗ ಹೇಗೆ ಆಯಿತು ಅಂತ ಎಂದಾದರೂ ಆಲೋಚನೆ ಮಾಡಿದ್ದೀರಾ? ಅಥವಾ ಇದು ಆಗಲು ವರ್ಷಗಳೇ ಬೇಕು ಅಂತ ಹೇಳ್ತಿದ್ರೂ ಕೆಲವೇ ದಿನಗಳಲ್ಲಿ ಆಗಿ ಹೋಗಿತ್ತು. ಅದೇ ನೆವಿಲ್ ಹೇಳುವ ಬ್ರಿಡ್ಜ್ ಆಫ್ ಇನ್ಸಿಡೆಂಟ್ಸ್. ಅಂದರೆ ಗುರಿ ತಲುಪಿಸುವ ಸೇತುವೆಯನ್ನು ಅಥವಾ ದಾರಿಯನ್ನು ನೀವು ಮುಂಚಿತವಾಗಿ ನೋಡಲು ಸಾಧ್ಯವಿಲ್ಲ. ಯಾವುದೋ ವ್ಯಕ್ತಿ ಬರ್ತಾನೆ, ಯಾವುದೋ ಫೋನ್ ಕಾಲ್ ಬರುತ್ತೆ, ಯಾವುದೋ ಅವಕಾಶ ನಿಮ್ಮ ಬಾಗಿಲು ತಟ್ಟುತ್ತೆ. ಒಂದು ಘಟನೆ ನಿಮ್ಮ ಜೀವನವನ್ನೇ ತಿರುಗಿಸುತ್ತೆ. ಅದು ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಹೇಗೆ ಎಂಬ ಪ್ರಶ್ನೆಯನ್ನು ಬಿಟ್ಟು ಬಿಡಿ. ಆಗಿದೆ ಎಂಬ ಅನುಭವ ಹಿಡಿದುಕೊಳ್ಳಿ. ಯಾಕೆಂದರೆ ಯೂನಿವರ್ಸದ ಕೆಲಸ ಹೇಗೆ ಎಂಬುದನ್ನು ವ್ಯವಸ್ಥೆ ಮಾಡುವುದು. ಅದು ನಿಮ್ಮ ಕೆಲಸ ಅಲ್ಲ. ನಿಮ್ಮ ಕೆಲಸ ಮಾತ್ರ ಆಗಿದೆ ಎಂಬ ಸ್ಥಿತಿಯಲ್ಲಿ ಬದುಕೋದು ಮಾತ್ರ. ಆದರೆ ಇದರ ಅರ್ಥ ಬಿಲ್ ಕಟ್ಟೋದು ಬೇಡ ಅಂದಲ್ಲ, ಕೆಲಸ ಮಾಡಬೇಡಿ ಎಂದಲ್ಲ, ಪ್ರಯತ್ನ ಮಾಡಬೇಡಿ ಎಂದಲ್ಲ. ಇಲ್ಲಿಯೇ ನೆವಿಲ್ ಅವರ ಮಾತನ್ನು ಜನ ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ. ಹಾಗಾದರೆ ನಾವು ನಿಜವಾಗಿಯೂ ಏನು ಮಾಡಬೇಕು? ಕೇವಲ ನಂಬಿಕೆಯಲ್ಲೇ ಕುಳಿತುಕೊಳ್ಳಬೇಕೇ? ನೆವಿಲ್ ಕೊಟ್ಟ ಉತ್ತರ ನಿಮ್ಮ ಜೀವನದ ಅತ್ಯಂತ ಪ್ರಾಕ್ಟಿಕಲ್ ಮತ್ತು ಪವರ್ಫುಲ್ ಲೆಸನ್ ಆಗಲಿದೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಕೆಲಸ ಮಾಡಬೇಡಿ ಎಂದಲ್ಲ, ಆದರೆ ಈ ಒಂದು ತಪ್ಪನ್ನು ಎಂದಿಗೂ ಮಾಡಬೇಡಿ. ಹಾಗಾದರೆ ನಾವು ಕುಳಿತುಕೊಂಡು ಕೇವಲ ಕನಸು ಕಾಣಬೇಕೇ?
ಬಿಲ್ ಕಟ್ಟಬಾರದೆ, ಬ್ಯಾಂಕಿಗೆ ಕಾಲ್ ಮಾಡಬಾರದೆ, ಕೆಲಸ ಮಾಡಬಾರದೆ? ಇಲ್ಲ, ಇಲ್ಲಿಯೇ ಜನರು ನೆವಿಲ್ ಅವರ ಪಾಠವನ್ನು ತಪ್ಪಾಗಿ ಅರ್ಥ ಮಾಡುವುದು. ನೆವಿಲ್ ಎಂದಿಗೂ ಏನೂ ಮಾಡಬೇಡಿ ಎಂದು ಹೇಳಿಲ್ಲ. ನೆವಿಲ್ ಹೇಳ್ತಾರೆ, ನಿಮ್ಮ ಮುಂದೆ ಬರುವ ಪ್ರತಿಯೊಂದು ಸಹಜ ಕರ್ತವ್ಯವನ್ನು ಮಾಡಿ. ಕಾಲ್ ಮಾಡಬೇಕಾದ್ರೆ ಮಾಡಿ, ಅರ್ಜಿ ಕಳಿಸಬೇಕಾದ್ರೆ ಕಳಿಸಿ, ಕೆಲಸಕ್ಕೆ ಹೋಗಬೇಕಾದ್ರೆ ಹೋಗಿ, ಬಿಲ್ ಕಟ್ಟುವ ವ್ಯವಸ್ಥೆ ಮಾಡಬೇಕಾಗಿ ಬಂದಲ್ಲಿ ಅದನ್ನೂ ಮಾಡಿ. ಆದರೆ ಒಂದು ವಿಷಯ ಮಾತ್ರ ಬದಲಾಗಲೇಬೇಕು, ನಿಮ್ಮ ಒಳಗಿನ ವ್ಯಕ್ತಿ. ಒಂದು ಸ್ಮಾಲ್ ಸ್ಟೋರಿ. ಒಂದೇ ಆಫೀಸ್ನಲ್ಲಿ ಇಬ್ಬರು ಸ್ನೇಹಿತರು ಕೆಲಸ ಮಾಡ್ತಿದ್ರು. ಆ ಕಂಪನಿಯು ಆರ್ಥಿಕ ಸಂಕಷ್ಟದಲ್ಲಿ ಇತ್ತು. ಇನ್ನೂ ಒಂದು ವಾರದಲ್ಲಿ ಕಂಪನಿ ಮುಚ್ಚಬಹುದೆಂದು ಎಲ್ಲರೂ ಹೇಳ್ತಾ ಇದ್ರು. ಮೊದಲ ವ್ಯಕ್ತಿ ಪ್ರತಿದಿನ ಭಯದಿಂದ ಬದುಕತೊಡಗಿದ. ಪ್ರತಿ ಇಮೇಲ್ ನೋಡಿದಾಗ ಅವನ ಹೃದಯ ಬಡಿತ ಜೋರಾಗ್ತಿತ್ತು. ಮೊಬೈಲ್ ರಿಂಗ್ ಆದರೆ ಕೆಲಸ ಹೋಯಿತು ಅಂತ ಹೆದರ್ತಿದ್ದ. ರಾತ್ರಿ ನಿದ್ದೆ ಇಲ್ಲ. ಮನೆಗೆ ಹೋದರೂ ಅದೇ ಚಿಂತೆ, ಕೆಲಸದಲ್ಲಿದ್ದರೂ ಅದೇ ಚಿಂತೆ. ಅವನ ದೇಹ ಆಫೀಸ್ನಲ್ಲಿತ್ತು, ಆದರೆ ಮನಸ್ಸು ಸೋಲಿನ ಭವಿಷ್ಯದಲ್ಲೇ ಬದುಕ್ತಾ ಇತ್ತು. ಎರಡನೆಯ ವ್ಯಕ್ತಿ ಅದೇ ಪರಿಸ್ಥಿತಿಯಲ್ಲಿ ಇದ್ದ. ಅವನದ್ದು ಸಹ ಅದೇ ಆಫೀಸ್, ಅದೇ ಸಂಬಳ, ಅದೇ ಸಮಸ್ಯೆ. ಆದರೆ ಒಳಗಿನ ಮಾತು ಬೇರೆಯೇ ಆಗಿತ್ತು. ತನ್ನೊಳಗೆ ಹೇಳ್ಕೋತಾ ಇದ್ದ, ನನ್ನ ಜೀವನವನ್ನು ದೇವರು ಈಗಾಗಲೇ ಉತ್ತಮ ದಾರಿಯಲ್ಲಿ ನಡೆಸುತ್ತಿದ್ದಾನೆ. ನಾನು ಸುರಕ್ಷಿತವಾಗಿದ್ದೇನೆ. ಐ ಆಮ್ ಸೇಫ್. ನನಗಾಗಿ ಸರಿಯಾದ ಅವಕಾಶ ಈಗಾಗಲೇ ಹೊರಟಿದೆ. ಹೊರಗಿನಿಂದ ನೋಡಿದರೆ ಇಬ್ಬರೂ ಒಂದೇ ಕೆಲಸ ಮಾಡ್ತಿದ್ರು. ಆದರೆ ಒಬ್ಬನು ಭಯದಿಂದ ಕೆಲಸ ಮಾಡ್ತಿದ್ದ, ಇನ್ನೊಬ್ಬನು ನಂಬಿಕೆಯಿಂದ ಕೆಲಸ ಮಾಡ್ತಿದ್ದ. ಕೆಲವು ವಾರಗಳ ನಂತರ ಎಣಿಸಿದಂತೆ ಘಟನೆ ನಡೆಯಿತು. ಕಂಪನಿ ಮುಚ್ಚಿತು. ಮೊದಲ ವ್ಯಕ್ತಿ ಸಂಪೂರ್ಣ ಕುಸಿದೇ ಬಿಟ್ಟ. ಯಾಕೆಂದರೆ ಅವನ ಮನಸ್ಸು ತಿಂಗಳ ಹಿಂದೆಯೇ ಸೋತು ಹೋಗಿತ್ತು. ನಾನು ಹೇಳಿದ್ದೆ ಹೀಗೆ ಆಗತ್ತೆ ಅಂತ ಹೇಳ್ತಾನೇ ಇದ್ದ. ಆದರೆ ಎರಡನೆಯ ವ್ಯಕ್ತಿಗೆ ಹಳೆಯ ಕಂಪನಿ ಮುಚ್ಚುವ ಮೊದಲು ಇನ್ನೊಂದು ದೊಡ್ಡ ಕಂಪನಿಯ ಕರೆ ಬಂತು. ಹೆಚ್ಚಿನ ಸಂಬಳ, ಉತ್ತಮ ಹುದ್ದೆ, ಹೊಸ ಜೀವನ. ಈ ಕಥೆಯ ಮುಖ್ಯ ಅಂಶ ಕಂಪನಿ ಮುಚ್ಚಿದ್ದು ಅಲ್ಲ, ಅವರಿಬ್ಬರ ಮನಸ್ಥಿತಿ ಏನಿತ್ತು, ಅವರು ಯಾರು ಆಗಿದ್ರು ಎಂಬುದು. ನೆವಿಲ್ ಹೇಳ್ತಾರೆ, ಒಂದೇ ಕೆಲಸವನ್ನು ಇಬ್ಬರೂ ಮಾಡಬಹುದು, ಆದರೆ ಅವರ ಮನಸ್ಥಿತಿ ಒಂದೇ ಆಗಿರಲ್ಲ. ಒಬ್ಬನು ಕೆಲಸ ಮಾಡ್ತಾನೆ ಯಾಕೆಂದರೆ ಅವನು ಫೇಲ್ಯೂರನ್ನು ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡ್ತಾ ಇದ್ದಾನೆ. ಇನ್ನೊಬ್ಬನು ಅದೇ ಕೆಲಸ ಮಾಡ್ತಾನೆ, ಅವನಲ್ಲಿ ಈ ವಿಷಯ ಈಗಾಗಲೇ ಪರಿಹಾರ ಆಗಿದೆ. ಹೊರಗೆ ನೋಡಿದಾಗ ಆ್ಯಕ್ಷನ್ ಒಂದೇ, ಆದರೆ ಅದರ ಹಿಂದೆ ಇರುವ ಚೇತನ ಸಂಪೂರ್ಣ ಬೇರೆಯೇ. ಈಗ ನಿಮ್ಮ ಜೀವನದ ಬಗ್ಗೆ ಒಮ್ಮೆ ಯೋಚಿಸಿ ನೋಡಿ. ನೀವು ಇಂದು ಮಾಡುವ ಪ್ರತಿಯೊಂದು ಕೆಲಸ ಯಾವ ಭಾವನೆಯಿಂದ ಮಾಡ್ತಾ ಇದ್ದೀರಿ? ಭಯದಿಂದ, ಅಥವಾ ಈಗಾಗಲೇ ಎಲ್ಲವೂ ಸರಿಯಾಗಿದೆ ಎಂಬ ನಂಬಿಕೆಯಿಂದ? ನೀವು ಫೋನ್ ಮಾಡ್ತಿರುವಾಗ ನಿಮ್ಮ ಧ್ವನಿಯಲ್ಲಿ ಭಯ ಇದೆಯಾ ಅಥವಾ ವಿಶ್ವಾಸ ಇದೆಯಾ? ನೀವು ಇಂಟರ್ವ್ಯೂಗೆ ಹೋಗ್ತಿರುವಾಗ ನನ್ನ ಸೆಲೆಕ್ಷನ್ ಆಗುತ್ತೋ ಇಲ್ವೋ ಅಂತ ಯೋಚನೆ ಇದೆಯಾ? ಅಥವಾ ನನ್ನ ಸೆಲೆಕ್ಷನ್ ಈಗಾಗಲೇ ಆಗಿದೆ ಅಂತ ಭಾವನೆಯಿಂದ ಇದ್ದೀರಾ? ಈ ಒಂದು ವ್ಯತ್ಯಾಸ ಸಂಪೂರ್ಣ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ. ನೆವಿಲ್ ಹೇಳ್ತಾರೆ, ಹೊರಗಿನ ಕೆಲಸಕ್ಕಿಂತ ಒಳಗಿನ ಸಂಭಾಷಣೆ ಹೆಚ್ಚು ಪವರ್ಫುಲ್. ಇಂದಿನಿಂದ ನಿಮ್ಮೊಳಗೆ ನಡೆಯುವ ಪ್ರತಿಯೊಂದು ಮಾತನ್ನು ಗಮನಿಸಿ. ನಿಮ್ಮ ಮನಸ್ಸು ದಿನವಿಡೀ ಏನು ಹೇಳ್ತಾ ಇದೆ? ಆಗೋದಿಲ್ಲ, ತಡ ಆಯಿತು, ಸಂಪೂರ್ಣ ಮುಗಿದೇ ಹೋಗಿದೆ, ನನ್ನ ಅದೃಷ್ಟ ಹೀಗೆ, ಈ ತರಹದ ಮಾತುಗಳೇ? ಅಥವಾ ಎಲ್ಲವೂ ನನ್ನ ಪರವಾಗಿ ನಡೆಯುತ್ತಿದೆ, ನಾನು ಹುಡುಕುತ್ತಿರುವ ಉತ್ತರ ನನ್ನ ಹತ್ರ ಬರ್ತಾ ಇದೆ, ಈ ಸಮಸ್ಯೆಯ ಪರಿಹಾರ ಈಗಾಗಲೇ ಆಗಿ ಹೋಗಿದೆ? ಈ ರೀತಿ ಸಂಭಾಷಣೆಗಳು ನಿಮ್ಮ ಮನಸ್ಸಿನಲ್ಲಿ ಇವೆಯಾ? ನೆವಿಲ್ ಅವರು ಇನ್ನೊಂದು ಅದ್ಭುತ ಸತ್ಯ ಹೇಳ್ತಾರೆ. ಡೆಡ್ಲೈನ್ ನಿಮ್ಮನ್ನು ನಿರ್ಧರಿಸಲ್ಲ, ನಿಮ್ಮ ನಂಬಿಕೆ ಡೆಡ್ಲೈನನ್ನು ನಿರ್ಧಾರ ಮಾಡುತ್ತೆ. ಎಷ್ಟು ಆಳವಾದ ಮಾತು!
ನಾವು ವರ್ಷಗಳಿಂದ ಸಮಯ ನನ್ನ ಜೀವನವನ್ನು ನಡೆಸುತ್ತಿದೆ ಅಂತ ನಂಬಿದ್ದೆವು. ಆದರೆ ನೆವಿಲ್ ಹೇಳ್ತಾರೆ, ಇಲ್ಲ, ನೀವೇ ಸಮಯಕ್ಕೆ ಅರ್ಥ ಕೊಡುತ್ತಿದ್ದೀರಿ. ನಿಮ್ಮ ನಂಬಿಕೆಯೇ ಸಮಯವನ್ನು ಸ್ನೇಹಿತನನ್ನಾಗಿ ಮಾಡಬಹುದು ಅಥವಾ ಶತ್ರುವನ್ನಾಗಿಯೂ ಸಹ ಮಾಡಬಹುದು. ಆದರೆ ಒಂದು ಪ್ರಶ್ನೆ ಇನ್ನೂ ಉಳಿದಿದೆ. ಡೆಡ್ಲೈನ್ ಎದುರು ನಿಂತಿರುವ ಆ ಕ್ಷಣ ಭಯ ಬಂದರೆ ಏನು ಮಾಡಬೇಕು? ಕಣ್ಣು ಮುಂದೆ ಬಿಲ್ ಕಾಣಿಸಿದರೆ, ಬ್ಯಾಂಕ್ ಮೆಸೇಜ್ ಬಂದರೆ, ಅಥವಾ ಹಳೆಯ ಆತಂಕ ಮತ್ತೆ ಎದ್ದು ಕೂತ್ರೆ, ಆ ಒಂದೇ ಕ್ಷಣದಲ್ಲಿ ಮನಸ್ಸನ್ನು ಹೇಗೆ ಬದಲಾಯಿಸಬೇಕು? ನೆವಿಲ್ ಕೊಟ್ಟಿರುವ ಆ ಒಂದು ಸರಳ ಅಭ್ಯಾಸ ಸಾವಿರಾರು ಜನರ ಬದುಕನ್ನು ಬದಲಾಯಿಸಿದೆ. ಅದನ್ನೇ ಈಗ ಮುಂದಿನ ಭಾಗದಲ್ಲಿ ನೋಡೋಣ. ಡೆಡ್ಲೈನ್ ಕಾಣಿಸಿದ ಕ್ಷಣ ಈ ಒಂದು ಕೆಲಸ ಮಾಡಿ. ನಿಮ್ಮ ಮುಂದೆ ಬಿಲ್ ಇದೆ, ಬ್ಯಾಂಕ್ ಮೆಸೇಜ್ ಇದೆ, ಮೊಬೈಲ್ನಲ್ಲಿ ಲಾಸ್ಟ್ ರಿಮೈಂಡರ್ ಅಂತ ಕಾಣ್ತಾ ಇದೆ. ಮನಸ್ಸು ಹೇಳ್ತಾ ಇದೆ, ಇನ್ನೂ ಸಮಯ ಇಲ್ಲ. ಆ ಕ್ಷಣದಲ್ಲಿ ನೆವಿಲ್ ಕೊಟ್ಟ ಉತ್ತರ ಕೇವಲ ಒಂದೇ ಒಂದು: ರಿಟರ್ನ್ ಟು ದಿ ಎಂಡ್. ಕೊನೆಯ ಫಲಿತಾಂಶಕ್ಕೆ ಹಿಂದಿರುಗಿ. ಈ ಒಂದು ವಾಕ್ಯದಲ್ಲಿ ಸಂಪೂರ್ಣ ಜೀವನ ಬದಲಾಯಿಸುವ ಶಕ್ತಿ ಇದೆ. ಎಷ್ಟೋ ಜನರ ಪ್ರಾಣ ಉಳಿದಿದೆ. ಒಂದು ಕ್ಷಣ ಕಣ್ಣು ಮುಚ್ಚಿಕೊಂಡು ನಿಮ್ಮ ಜೀವನದಲ್ಲಿ ಈಗ ನಿಮ್ಮನ್ನು ಹೆಚ್ಚು ಕಾಡುತ್ತಿರುವ ಒಂದು ಸಮಸ್ಯೆಯನ್ನು ನೆನಪು ಮಾಡಿಕೊಳ್ಳಿ. ಅದು ಹಣ, ದುಡ್ಡು ಇರಬಹುದು, ಆರೋಗ್ಯ ಇರಬಹುದು, ಉದ್ಯೋಗ ಅಥವಾ ಸಂಬಂಧಗಳ ಸಮಸ್ಯೆ ಇರಬಹುದು. ಅದನ್ನು ಸ್ಪಷ್ಟವಾಗಿ ನೋಡಿ. ಈಗ ಆ ಸಮಸ್ಯೆ ಸಂಪೂರ್ಣವಾಗಿ ಪರಿಹಾರ ಆಗಿ ಹೋಗಿದೆ ಎಂದು ಊಹಿಸಿ. ಹೌದು, ಈ ಕ್ಷಣದಲ್ಲೇ ಅಂದುಕೊಳ್ಳಿ. ಯಾರೋ ನಿಮಗೆ ಕಂಗ್ರಾಟ್ಸ್ ಹೇಳ್ತಾ ಇದ್ದಾರೆ. ನಿಮ್ಮ ಮುಖದಲ್ಲಿ ನೆಮ್ಮದಿ ಇದೆ. ನಿಮ್ಮ ಮನಸ್ಸು ಹಗುರ ಆಗಿದೆ. ನೀವು ನಗ್ತಾ ಇದ್ದೀರಿ. ಒಮ್ಮೆ ಯೋಚನೆ ಮಾಡಿ, ಈ ಕ್ಷಣದಲ್ಲಿ ನೀವು ಹೇಗೆ ಅನುಭವ ಮಾಡ್ತಾ ಇದ್ದೀರಿ? ಭಯ ಇದೆಯಾ? ಇಲ್ಲ. ಆತಂಕ ಇದೆಯಾ? ಇಲ್ಲ. ಉಳಿದಿರೋದು ಏನು? ನೆಮ್ಮದಿ, ಕೃತಜ್ಞತೆ, ವಿಶ್ವಾಸ. ನೆವಿಲ್ ಹೇಳ್ತಾರೆ, ಈ ಭಾವನೆಯೇ ನಿಮ್ಮ ನಿಜವಾದ ಶಕ್ತಿ, ಪವರ್. ನಾವು ಸಾಮಾನ್ಯವಾಗಿ ಸಮಸ್ಯೆಯನ್ನು ನೋಡ್ತೀವಿ, ಅದನ್ನೇ ದಿನಪೂರ್ತಿ ಮನಸ್ಸಿನಲ್ಲಿ ರಿಪೀಟ್ ಮಾಡ್ತೀವಿ. ಮತ್ತೆ ಅದೇ ಭಯ, ಅದೇ ಚಿಂತೆ, ಅದೇ ಆತಂಕ. ನಮಗೆ ಗೊತ್ತಿಲ್ಲದೆಯೇ ನಾವು ಪ್ರತಿದಿನ ಮನಸ್ಸಿನಲ್ಲಿ ಸಮಸ್ಯೆಯನ್ನು ಅಭ್ಯಾಸ ಮಾಡ್ತೀವಿ, ರಿಹರ್ಸಲ್ ಮಾಡ್ತೀವಿ. ನಂತರ ನಾವೇ ಆಶ್ಚರ್ಯಪಡ್ತೀವಿ, ನನ್ನ ಜೀವನ ಏಕೆ ಬದಲಾಗ್ತಿಲ್ಲ? ನೆವಿಲ್ ಹೇಳ್ತಾರೆ, ನೀವು ಅಭ್ಯಾಸ ಮಾಡುವ ಸ್ಥಿತಿಯೇ ನಿಮ್ಮ ವಾಸ್ತವ ಆಗಿರುತ್ತೆ. ಉದಾಹರಣೆಗೆ, ಒಬ್ಬ ಸಂಗೀತಗಾರನನ್ನು ನೋಡಿ. ಸ್ಟೇಜ್ಗೆ ಹೋಗುವ ಮೊದಲು ಅವನು ನೂರಾರು ಬಾರಿ ಅಭ್ಯಾಸ, ಪ್ರಾಕ್ಟೀಸ್, ರಿಹರ್ಸಲ್ ಮಾಡಿರ್ತಾನೆ. ಏಕೆ? ವೇದಿಕೆ ಮೇಲೆ ತಪ್ಪಾಗಬಾರದು. ಹಾಗಾದರೆ ಜೀವನ ಎಂಬ ದೊಡ್ಡ ವೇದಿಕೆ ಮೇಲೆ ನಾವು ಪ್ರತಿದಿನ ಯಾವ ಅಭ್ಯಾಸ, ಯಾವ ಪ್ರಾಕ್ಟೀಸ್, ಯಾವ ರಿಹರ್ಸಲ್ ಮಾಡ್ತಿದ್ದೇವೆ? ಭಯವನ್ನು ಅಥವಾ ಗೆಲುವನ್ನು? ನೆವಿಲ್ ಅವರ ಮಾತಿನಲ್ಲಿ ನಿಮ್ಮ ಕಲ್ಪನೆಯೇ ದೇವರ ವರ್ಕ್ಶಾಪ್. ಇಲ್ಲಿಯೇ ನಿಮ್ಮ ಭವಿಷ್ಯ ರೂಪುಗೊಳ್ಳುತ್ತೆ. ಇಲ್ಲಿಯೇ ಹೊಸ ಕಥೆ ಬರೆಯಲಾಗತ್ತೆ. ಆದ್ದರಿಂದ ನಿಮ್ಮ ಕಲ್ಪನೆಯನ್ನು ಎಂದಿಗೂ ಭಯದ ಸೇವಕನನ್ನಾಗಿ ಮಾಡಬೇಡಿ. ಅದನ್ನು ನಿಮ್ಮ ಕನಸುಗಳ ನಿರ್ಮಾಪಕನನ್ನಾಗಿ ಮಾಡಿ. ಈಗ ನಿಮಗೆ ಕೇವಲ 2 ನಿಮಿಷಗಳ ಒಂದು ಅಭ್ಯಾಸ ಹೇಳ್ತೇನೆ. ಇದನ್ನು ಇಂದು ರಾತ್ರಿ ಮಲಗುವ ಮೊದಲು ಮಾಡಿ. ಯಾವುದೋ ದೊಡ್ಡ ವ್ಯವಸ್ಥೆ ಮಾಡೋದು ಬೇಡ. ಶಾಂತವಾಗಿ ಕುಳಿತುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿ. ಈಗ ನಿಮ್ಮ ಸಮಸ್ಯೆ ಸಂಪೂರ್ಣವಾಗಿ ಪರಿಹಾರ ಆಗಿದೆ ಎಂದು ಅಂದುಕೊಳ್ಳಿ. ನೀವು ಯಾರಿಗೆ ಮೊದಲು ಈ ಸಂತೋಷದ ಸುದ್ದಿ ಹೇಳ್ತೀರಿ? ಅವರು ನಿಮಗೇನು ಹೇಳ್ತಾರೆ? ಕಂಗ್ರಾಟ್ಸ್, ಅಭಿನಂದನೆ, ನೋಡಿದ್ಯಾ, ಎಲ್ಲವೂ ಚೆನ್ನಾಗಿಯೇ ಆಯಿತು. ಅವರ ಧ್ವನಿಯನ್ನು ಕೇಳಿ. ನಿಮ್ಮ ಹೃದಯದಲ್ಲಿರೋ ನೆಮ್ಮದಿಯನ್ನು ಅನುಭವ ಮಾಡಿ. ಈ ಭಾವನೆಯಲ್ಲಿ ಕೇವಲ 1 ಅಥವಾ 2 ನಿಮಿಷಗಳ ಕಾಲ ಉಳಿಯಿರಿ. ಇಷ್ಟೇ. ನೆವಿಲ್ ಹೇಳ್ತಾರೆ, ಈ ಭಾವನೆ ಈಗ ಬೀಜ ಆಗಿದೆ.
ಈ ಬೀಜವನ್ನು ಪ್ರತಿದಿನ ನೀವು ನೀರಿಟ್ಟು ಬೆಳೆಸಿದರೆ ಒಂದು ದಿನ ಅದು ವಾಸ್ತವವಾಗಿ ನಿಮ್ಮ ಜೀವನದಲ್ಲಿ ಅರಳುತ್ತದೆ. ಆದರೆ ನೆನಪಿನಲ್ಲಿ ಇರಲಿ, ನಿಮ್ಮ ಕೆಲಸ ಅದು ಹೇಗೆ ಆಗ್ತಾ ಇದೆ ಎಂಬುದನ್ನು ಕಂಡುಹಿಡಿಯುವುದು ಅಲ್ಲವೇ ಅಲ್ಲ. ನಿಮ್ಮ ಕೆಲಸ ಅದು ಆಗಿದೆ ಎಂಬ ಅನುಭವದಲ್ಲಿ ಮಾತ್ರ ಬದುಕುವುದು. ಯಾಕೆಂದರೆ ಹೇಗೆ ಎಂಬ ಪ್ರಶ್ನೆ ಉತ್ತರ ಕೊಡುವುದು ಆ ಯೂನಿವರ್ಸದು ಮಾತ್ರ. ಅದು ದೇವರ ಜವಾಬ್ದಾರಿ, ನಿಮ್ಮ ಕೆಲಸ ಅಲ್ಲ. ಈ ಸಂಪೂರ್ಣ ಕಲಿಕೆಯ ಸಾರವನ್ನು ನೆವಿಲ್ ಒಂದು ವಾಕ್ಯದಲ್ಲಿ ಹೇಳಿದ್ದಾರೆ. ಆ ಒಂದು ವಾಕ್ಯ ನಾವು ಮನಸ್ಸಿನಲ್ಲಿಟ್ಟುಕೊಂಡ್ರೆ ಯಾವುದೇ ಡೆಡ್ಲೈನ್, ಯಾವುದೇ ಭಯ, ಯಾವುದೇ ಪರಿಸ್ಥಿತಿಗಳು ನಮ್ಮನ್ನು ಕಂಟ್ರೋಲ್ ಮಾಡಲಾರವು. ಆ ಪವರ್ಫುಲ್ ವಾಕ್ಯ ಏನು? ಅದನ್ನು ಈಗ ಈ ವಿಡಿಯೋದ ಕೊನೆ ಭಾಗದಲ್ಲಿ ನೋಡೋಣ. ಆ ವಾಕ್ಯ, ಡೆಡ್ಲೈನ್ ನಿಮ್ಮನ್ನು ಕಂಟ್ರೋಲ್ ಮಾಡಲ್ಲ, ನೀವೇ ಡೆಡ್ಲೈನ್ಗೆ ಒಂದು ಅರ್ಥ ಕೊಡ್ತೀರಾ. ನಾವು ವರ್ಷಗಳಿಂದ ನಂಬಿಕೊಂಡು ಬಂದದ್ದು ಏನು? ಇನ್ನೂ ಸಮಯ ಮುಗೀತು, ಇದು ಅಸಾಧ್ಯ, ಇಷ್ಟು ದಿನದಲ್ಲಿ ಹೇಗೆ ಸಾಧ್ಯ? ಆದರೆ ನಿಮ್ಮ ಲೈಫ್ನಲ್ಲಿ ಇದುವರೆಗೂ ನಡೆದ ಅತ್ಯಂತ ದೊಡ್ಡ ಬದಲಾವಣೆಗಳು ಅವೆಲ್ಲ ಯಾವಾಗಲೂ ನೀವು ಹಾಕಿದ ಪ್ಲ್ಯಾನ್ನಂತೆಯೇ ನಡೆದಿದೆಯಾ? ಇಲ್ಲ. ಕೆಲವು ಫೋನ್ ಕಾಲ್ಗಳು ನೀವು ಊಹೆ ಮಾಡಿರಲೇ ಇಲ್ಲ. ಕೆಲವರ ಭೇಟಿ ನೀವು ಪ್ಲ್ಯಾನ್ ಮಾಡಿರಲೇ ಇಲ್ಲ. ಕೆಲವು ಅವಕಾಶಗಳು ನೀವು ಹುಡುಕಿರಲೇ ಇಲ್ಲ. ಆದರೆ ಅವುಗಳು ಬಂದು ನಿಮ್ಮ ಜೀವನವನ್ನು ಬದಲಾಯಿಸಿದವು. ಹಾಗಿದ್ರೆ ಇವತ್ತು ಇದು ಹೇಗೆ ಆಗತ್ತೆ ಅಂತ ಯಾಕೆ ಕೇಳ್ತಾ ಇದ್ದೀರಿ? ಬಹುಶಃ ನಿಮ್ಮ ಲೈಫ್ ನೆಕ್ಸ್ಟ್ ಮಿರಾಕಲ್ ನಿಮಗೆ ಇನ್ನೂ ಕಾಣದ ದಾರಿಯಿಂದಲೇ ನಿಮ್ಮ ಕಡೆ ಬರ್ತಾ ಇರಬಹುದು. ನೆವಿಲ್ ಹೇಳ್ತಾರೆ, ಆ ಸೇತುವೆ, ಆ ದಾರಿ ಮೊದಲೇ ಕಾಣಲ್ಲ. ಮೊದಲು ಕಾಣುವುದು ನಿಮ್ಮ ಹೊಸ ಚೇತನ, ನಂಬಿಕೆ, ಹೊಸ ವ್ಯಕ್ತಿತ್ವ. ಅದರ ನಂತರ ಈ ಜೀವನ ತನ್ನದೇ ಆದ ರೀತಿಯಲ್ಲಿ ಒಂದೊಂದು ಘಟನೆಗಳನ್ನು ಜೋಡಿಸುತ್ತಾ ಹೋಗುತ್ತೆ. ಒಂದು ಫೋನ್ ಕಾಲ್, ಒಂದು ಮೆಸೇಜ್, ಒಂದು ಅಪಾರ್ಚುನಿಟಿ, ಒಂದು ಡಿಸಿಷನ್, ಇವೆಲ್ಲವೂ ಸೇರಿ ನೀವು ಊಹಿಸದ ಅಂತಿಮ ಫಲಿತಾಂಶದ ಕಡೆಗೆ ನಿಮ್ಮನ್ನು ಕರೆದೊಯ್ಯುತ್ತೆ. ಅದಕ್ಕಾಗಿಯೇ ಪ್ರತಿಯೊಂದು ಸ್ಟೆಪ್ಪನ್ನು ತಿಳಿಯುವ ಅಗತ್ಯ ಇಲ್ಲವೇ ಇಲ್ಲ. ಎಲ್ಲಿಂದ ಹೇಗೆ ಅನ್ನುವ ವಿಚಾರ ಬೇಡವೇ ಬೇಡ. ಮುಂದಿನ ಒಂದು ಹೆಜ್ಜೆ ಸಾಕು. ಉಳಿದ ದಾರಿಯನ್ನು ಜೀವನವೇ ನಿಮ್ಮೆದುರಿಗೆ ತೆರೆದಿಡುತ್ತೆ. ಈಗ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಇಂದು ರಾತ್ರಿ ನಿಮ್ಮೊಂದಿಗೆ ಯಾರು ಮಲಗ್ತಾರೆ? ಭಯನ ಅಥವಾ ಪೂರ್ಣಗೊಂಡ ಕನಸಿನ ನೆಮ್ಮದಿಯ? ನಾಳೆ ಬೆಳಿಗ್ಗೆ ಎದ್ದಾಗ ಮತ್ತೆ ಅದೇ ಆತಂಕದಲ್ಲಿರುವ ವ್ಯಕ್ತಿಯಾಗಿರ್ತೀರಾ? ಅಥವಾ ಈಗಾಗಲೇ ತನ್ನ ಗುರಿಯನ್ನು ಸಾಧಿಸಿರೋ ವ್ಯಕ್ತಿಯಂತೆ ಎದ್ದೇಳ್ತೀರಾ? ಈಗ ಈ ವಿಡಿಯೋ ಮುಗಿಯೋ ಮೊದಲು ನಾವು ಒಟ್ಟಿಗೆ ಒಂದು ಸಣ್ಣ ಪ್ರತಿಜ್ಞೆ ಮಾಡೋಣ. ನಾನು ಸಮಯದ ವಿರುದ್ಧ ಹೋರಾಡಲ್ಲ. ನಾನು ಭಯದೊಂದಿಗೆ ಮಾತಾಡಲ್ಲ. ನಾನು ಕೊರತೆಯನ್ನು ನೋಡಲ್ಲ. ನಾನು ಈಗಾಗಲೇ ಫುಲ್ಫಿಲ್ಡ್ ಜೀವನವನ್ನೇ ಅನುಭವಿಸ್ತಾ ಇದ್ದೇನೆ. ನನ್ನ ಗುರಿ, ನನ್ನ ದಾರಿ ನನಗೆ ಇನ್ನೂ ಕಾಣದಿದ್ದರೂ ನನ್ನ ಗುರಿ ಈಗಾಗಲೇ ನನ್ನನ್ನು ಕಾಯುತ್ತಿದೆ. ನಾನು ಶಾಂತವಾಗಿದ್ದೇನೆ. ಈಗಾಗಲೇ ಗುರಿ ತಲುಪಿದ್ದೇನೆ. ಸ್ನೇಹಿತರೆ, ಇಂದು ಈ ವಿಡಿಯೋನಿಂದ ಒಂದು ಮಾತನ್ನು ನೆನಪಿಟ್ಟುಕೊಂಡ್ರೆ ಸಾಕು. ಸಮಯ ನಿಮ್ಮ ಶತ್ರು ಅಲ್ಲ. ಪರಿಸ್ಥಿತಿ ನಿಮ್ಮ ಶತ್ರು ಅಲ್ಲ. ಡೆಡ್ಲೈನ್ ಕೂಡ ನಿಮ್ಮ ಶತ್ರು ಅಲ್ಲ. ನಿಮ್ಮ ನಿಜವಾದ ಶಕ್ತಿ, ಪವರ್, ನಿಮ್ಮ ಒಳಗಿನ ನಂಬಿಕೆ, ನಿಮ್ಮ ಕಲ್ಪನೆ ಮತ್ತು ನೀವು ಆಯ್ಕೆ ಮಾಡಿರೋ ನಾನು ಯಾರು ಎಂಬ ಉತ್ತರ. ಏಕೆಂದರೆ ನೀವು ನಿಮ್ಮೊಳಗೆ ಬದಲಾದ ಕ್ಷಣದಲ್ಲಿ ನಿಮ್ಮ ಹೊರಗಿನ ಜಗತ್ತು ಬದಲಾಗಲು ಪ್ರಾರಂಭ ಮಾಡುತ್ತೆ. ಅದು ನಾಳೆ ಆಗಲ್ಲ. ಅದು ನೀವು ನಂಬಿದ ಈ ಕ್ಷಣದಿಂದಲೇ ಆರಂಭ ಆಗಿರುತ್ತೆ. ಈ ವಿಡಿಯೋ ನಿಮ್ಮ ಹೃದಯವನ್ನು ಟಚ್ ಮಾಡಿದರೆ ಇಂದು ಒಂದು ಮಾತನ್ನು ಕಾಮೆಂಟ್ನಲ್ಲಿ ಬರೆಯಿರಿ. ಆಗಿದೆ, ಡನ್. ಅದು ಕೇವಲ ಒಂದು ಪದವಲ್ಲ, ಅದು ನಿಮ್ಮ ಹೊಸ ಚೇತನದ ಮೊದಲ ಹೆಜ್ಜೆ. ಈ ರೀತಿಯ ನೆವಿಲ್ ಗೋಡಾರ್ಡ್ ಅವರ ಆಳವಾದ ಕಲಿಕೆಗಳನ್ನು
ನೋಡಲು ಮ್ಯಾಜಿಕಲ್ ಮ್ಯಾನಿಫೆಸ್ಟೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನಿಮ್ಮ ಅಗತ್ಯವಿರುವ ಸ್ನೇಹಿತರಿಗೆ ಶೇರ್ ಮಾಡಿ. ನೆನಪಿನಲ್ಲಿಡಿ, ನೀವು ಕಾಯುತ್ತಿರುವ ಜೀವನ ಬಹುಶಃ ಅದು ನಿಮ್ಮನ್ನು ಹುಡುಕುತ್ತಾ ಇರಬಹುದು. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ.